ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಲ್ಟೆಡ್ ಮ್ಯಾಂಗೋಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಇನ್ಸ್ಟೆಂಟಾಗಿ ಮಾಡೋದು. ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಒಂದು 10 to 15 ಡೇಸ್ ಅಷ್ಟೇ ಸ್ಟೋರ್ ಮಾಡೋಕ್ಕಾಗತ್ತೆ. ಈ ರೀತಿ ಮಾವಿನಕಾಯಿನೆಲ್ಲ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒರೆಸಿಟ್ಕೋಬೇಕು. ಅದನ್ನು ಈ ರೀತಿ ಉದ್ದನೆಯದಾಗಿ ಕಟ್ ಮಾಡ್ಕೋಬೇಕು. ಇದಿಷ್ಟು ನಾನು ಇಲ್ಲಿ ಸ್ವಲ್ಪ ಮಾಡ್ತಾ ಇದ್ದೇನೆ. ಈ ರೀತಿ ಇಷ್ಟು ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇಲ್ಲಿ 3ರಿಂದ 4 ಹಸಿಮೆಣಸಿನ್ಕಾಯನ್ನು ಉದ್ದನೆಯದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಮಾವಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಇದರ ಬೌಲಲ್ಲಿದೆ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ಈ ರೀತಿ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಆದಮೇಲೆ ನೀವು ಒಂದು ಗ್ಲಾಸ್ ಜಾರಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ಸ್ಟೋರ್ ಮಾಡಬೇಕು. ಇದನ್ನು ಉಪ್ಪಿನಕಾಯಿ ಅಂತಲೇ ಹೇಳ್ತಾರೆ. ಇದು ಗಂಜಿ ಊಟಕ್ಕೆ ಇಲ್ಲ ದಾಲ್ ರಸಮ್ಗೆ ಇದೆಲ್ಲ ಚೆನ್ನಾಗಾಗತ್ತೆ. ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ಹಾಗೆ ಇದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಜಾಸ್ತಿ ದಿನ ಎಲ್ಲ ಇಡೋದಕ್ಕಾಗಲ್ಲ. ಒಂದು 10 to 15 ಡೇಸ್ ಅಷ್ಟೇ ಇಡೋದಕ್ಕಾಗತ್ತೆ. ಇದನ್ನು ನಾನು ಗ್ಲಾಸ್ ಜಾರಿಗೆ ಇವಾಗ ಹಾಕಿಟ್ಕೊಳ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಮಾವಿನಕಾಯಿ ಏನಾದರೂ ಸಿಕ್ಕಿದಾಗ ನೀವು ಈ ರೀತಿ ಮಾಡಿಟ್ಕೊಳ್ಬೋದು. ಊಟಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಈ ಸಾಲ್ಟೆಡ್ ಮ್ಯಾಂಗೋಸ್ನ ನಮಗೆ ಅಮ್ಮ ಯಾವತ್ತೂ ಮಾಡಿಕೊಟ್ಟಿರೋರು. ಇವಾಗ ಅಮ್ಮನೇ ಮಾಡ್ತಾ ಇರೋದು ಇದನ್ನು. ಇದನ್ನು ಗ್ಲಾಸ್ ಜಾರಿಗೆಲ್ಲ ಹಾಕಿಟ್ಕೊಳ್ತಾ ಇದ್ದೇನೆ. ನೋಡಿ, ಗ್ಲಾಸ್ ಜಾರ್ ಫುಲ್ ಆಗಿದೆ. ಇದನ್ನು ಮುಚ್ಚಳ ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಡಬೇಕು. ಇದನ್ನು 2 ಡೇಸ್ ಆದಮೇಲೆ ನಾನು ಹೇಗಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ಕಲರೆಲ್ಲ ಚೇಂಜ್ ಆಗುತ್ತೆ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನಾನು ಸೈಡ್ಗೆ ಇಡ್ತಾ ಇದ್ದೇನೆ. ಇವಾಗ ಇದು ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇರೋದು. ಇದು 2 ದಿನ 3 ದಿನ ಆಗಿದೆ. 2-3 ದಿನಕ್ಕೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ 2-3 ದಿನ ಕಲರ್ ಚೇಂಜ್ ಆದಮೇಲೆ ನೀವು ಇದನ್ನು 1 ವೀಕ್ ಆದರೂ ಈ ರೀತಿ ಇಟ್ಕೊಳ್ಳಿ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇದು ಮ್ಯಾಂಗೋಸ್ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ. ಇದು ನಮ್ಮದು 6th ಡೇ ಇವತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರ್ ಚೇಂಜ್ ಆಗಿದೆ. ಮತ್ತು ಆ ಸಿಪ್ಪೆ ಎಲ್ಲ ತುಂಬ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಮತ್ತು ಅದರಲ್ಲಿರೋದು ಆ ಸಾಲ್ಟೆಡ್ ವಾಟರ್ ಇದೆಲ್ಲ ಅದನ್ನು ಸಹ ನೀವು ಅನ್ನಕ್ಕೆ ಹಾಕಿ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಗಂಜಿ ಊಟಕ್ಕೆಲ್ಲ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಸಹ ಈ ರೀತಿ ಒಂದ್ಸಲ ರಾ ಮ್ಯಾಂಗೋ ಸಿಕ್ಕಿದ್ರೆ ನೀವು ಸಹ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.